ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲಕ್ಷ್ಮೀ ಭರಮ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಮನೆಯವರೆಲ್ಲರೂ ಯಥಾಸ್ಥಿತಿಯವರ ದೈನಂದಿನ ಚಟುವಟಿಕೆಯಲ್ಲಿ ಇರುತ್ತಾರೆ. ಹಾಗೆ ಇಲ್ಲಿ ಚಿಂಗಾರಿ ಫೋನಿನಲ್ಲಿ ಹಿಡ್ಕೊಂಡು ಯಾರಿಗೋ ನಾನು ಹೇಳಿದ ಕೆಲಸ ನನಗಾಗಲೇಬೇಕು, ನೀನೇನು ಮಾಡ್ತೀಯೋ ಏನು ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ನನ್ನ ಕೆಲಸ ಆಗೋವರೆಗೂ ನೀನೇನು ಮಾಡೋಂಗಿಲ್ಲ, ಏನು ಬಿಡೋಂಗಿಲ್ಲ, ನೀನು ಕೆಲಸ ಮಾಡಲೇಬೇಕಂತ ಹೇಳಿ ರೂಮಿಗೆ ಹತ್ರ ಬರುತ್ತಾಳೆ. ಆಗ ವೈಷ್ಣವ್ ಲಕ್ಷ್ಮಿ ಫೋಟೋನ ಇಟ್ಕೊಂಡು ನೀವು ನನ್ನ ಜೊತೆ ಇರಬೇಕಿತ್ತು, ನೀವಿಲ್ಲ ಅಂದರೆ ನಂಗೆ ಯಾಕೋ ಏನೂ ಮಾಡೋ ಮನಸ್ಸೇ ಇಲ್ಲ ಕಣ್ರಿ ಲಕ್ಷ್ಮಿ, ನೀವಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಫೋಟೋನ ನೋಡ್ತಿರ್ತಾಳೆ. ಅದನ್ನು ಚಿಂಗಾರಿ ನೋಡುತ್ತಾಳೆ. ಅದೇ ಚಿಂಗಾರಿ ಹೇಳುತ್ತಾಳೆ, ಇವರನ್ನು ನಾವು ಸಪ್ರೇಟ್ ಮಾಡಬೇಕಂತ ನಮ್ಮ ಮೇಡಮ್ ಅನ್ಕೋತಿದ್ರೆ ಇವ್ರ ಫೋಟೋ ಇಟ್ಕೊಂಡು ಇನ್ನೂ ಹತ್ರ ಆಗ್ತಾಯಿದ್ದಾರಲ್ಲ ಅಂತ ಅನ್ಕೋತಾಳೆ. ಅದನ್ನು ಓಡಿ ಬಂದು ಕಾವೇರಿ ಹತ್ರ ಹೇಳ್ತಾಳೆ, ಮೇಡಮ್ ಕಾವೇರಿ ಮೇಡಮ್, ನಿಮ್ಮ ಮಗ ಲಕ್ಷ್ಮಿ ಫೋಟೋ ಇಟ್ಕೊಂಡು ನೀನಿದೆ ಚೆನ್ನಾಗಿರ್ತಿತ್ತು ಅಂತ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನೀವೇನೋ ಮಾಡೋಕ್ಕೆ ಹೊರಟಿದೆ, ಅಲ್ಲಿ ನೋಡಿದ್ರೆ ಇನ್ನೇನೋ ಆಗೋಕ್ಕಿದೆ, ದಯವಿಟ್ಟು ಏನು ಮಾಡಬೇಕಂತಿದ್ದೀರೋ ಅದನ್ನು ನೋಡಿ ಅಂತ ಹೇಳ್ತಾಳೆ. ಆಗ ಅದನ್ನು ಕೇಳಿ ಕಾವೇರಿಗೆ ಗಾಬರಿ ಆಗುತ್ತೆ. ಇಲ್ಲಿ ಲಕ್ಷ್ಮಿ ಕೀರ್ತಿನ ಹುಡುಕ್ತಾ ಇರ್ತಾಳೆ. ಕೀರ್ತಿ ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಕೀರ್ತಿ ಅಂತ ಹುಡುಕ್ತಾರೆ. ಕೀರ್ತಿ ನೋಡಿದ್ರೆ ಬಾಗಿಲಿಂದ ಹೊಸ್ಕೊಂಡಿರ್ತಾಳೆ. ಕೀರ್ತಿ ಅಮ್ಮ ಬಂದು ನೀನೆಲ್ಲೂ ಹೋಗಂಗಿಲ್ಲ ಲಕ್ಷ್ಮಿ ಅಂತ ಹೇಳ್ತಾಳೆ. ಅದಕ್ಕೆ ಯಾಕೆ ಆಂಟಿ ಹೀಗೆ ಹೇಳ್ತಾಯಿದ್ರೆ, ಯಾಕೆ ಹೋಗ್ಬಾರ್ದೇನೋ ಅಂತ ಕೇಳ್ತಾಳೆ. ಅದಕ್ಕೆ ಸೀಕ್ರೆಟಾಗಿ ಹೇಳ್ತಾಳೆ, ನಿನಗೆ ಸರ್ಪ್ರೈಸ್ ಕೊಡಬೇಕಂತೆ, ಸೊ ನೀನು ಎಲ್ಲೂ ಹೋಗಬೇಡ ಅಂತ ಹೇಳ್ತಾಳೆ. ಇಲ್ಲಿ ಕಾವೇರಿ ಮತ್ತು ಚಿಂಗಾರಿ ಇಬ್ಬರು ಬಂದಾಗ ಚಿಂಗಾರಿ ಹತ್ರ ಹೇಳ್ತಾಳೆ, ನನಗೇನು ಮಾಡಬೇಕಂತ ಗೊತ್ತು, ನೀನು ಬಾಯಿ ಮುಚ್ಕೊಂಡಿರೋದನ್ನು ಕಲ್ತ್ಕೊ, ನಾನೇನು ಮಾಡ್ತೀನಿ ಅಂತ ನೋಡ್ತಾರೆ ಅಂತ ಹಾಲಿಗೆ ಬಂದು ಎಲ್ಲರನ್ನೂ ಕರೀತಾಳೆ. ಅಮ್ಮ, ಕೃಷ್ಣ, ವೈಷ್ಣವ್, ಸುಪ್ರೀತಾ ಎಲ್ಲರೂ ಬನ್ನಿ ಅಂತ ಕರೀತಾಳೆ. ಎಲ್ಲರೂ ಹಾಲಿಗೆ ಬಂದು ಕೂತಾಗ ಕೇಳ್ತಾರೆ, ಆಲ್ರೆಡಿ ಒಂದು ಮದುವೆ ಮಾಡಿದ್ದೀರಾ ನನ್ನ ಮಗಳದು, ಇನ್ನೇನು ಮಾಡೋಕ್ಕೆ ಹೊರಟಿದ್ದೀಯ ಅಂತ ಸುಪ್ರೀತಾ ಕೇಳ್ತಾಳೆ. ಅದಕ್ಕೆ ಅಣ್ಣ ಹೇಳ್ತಾನೆ, ನೀನೇನು ಎಲ್ಲನೂ ವ್ಯಂಗ್ಯವಾಗಿ ಕೇಳ್ತೀಯಲ್ಲ ಸುಪ್ರೀತಾ, ಯಾವುದನ್ನು ನೇರವಾಗಿ ಮಾತಾಡ್ಬೋದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕಾವೇರಿ, ನೀನೇನಾರು ಹೇಳ್ಕೊ ಸುಪ್ರೀತಾ, ನಾನು ಇವತ್ತು ನಿನ್ನ ಹತ್ರ ಜಗಳಾಡೋಂಥ ಮೂಡಲಿಲ್ಲ, ಏನು ಮಾಡಬೇಕಂತಿದ್ದೀನಿ ಅದು ನಿಮ್ಮ ಹತ್ರ ಹೇಳಬೇಕಿತ್ತು, ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆದೆ. ಓ ಹೌದಾ, ಏನಿವತ್ತು ಹೊಸ ಡ್ರಾಮಾ ಶುರು ಮಾಡಿದ್ದೀರಾ, ಅದನ್ನು ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಕಾವೇರಿ, ನಾನು ಏನು ಮಾಡಬೇಕಂತಿದ್ದೀನಿ ಅದು ನಾನು ಹೇಳ್ತೀನಿ, ಅದನ್ನು ಎಲ್ಲದಕ್ಕೂ ಕೊಂಗ್ ಕೊಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ವೈಷ್ಣವ್ ಅಜ್ಜಿ, ನೀನು ಯಾಕೆ ಎಲ್ಲದಕ್ಕೂ ಜಗಳ ಆಡ್ತೀರ ಹಿಂಗೆ ಅಂತ. ಆಗ ಕಾವೇರಿ ಹೇಳ್ತಾಳೆ, ಜ್ಯೋತಿಷನ ಕರೆದು ಕೂರಿಸಿ, ಜ್ಯೋತಿಷ ನನ್ನ ಮಗನಿಗೆ ಎಂಗೇಜ್ಮೆಂಟ್ ಮಾಡಬೇಕಂತ ಇದ್ದೀನಿ, ಸೊ ಒಂದು ಡೇಟ್ನ ಹೇಳಿ ಅಂತ ಹೇಳ್ತಾಳೆ. ಎಲ್ರಿಗೂ ಗಾಬರಿಯಿಂದ ಕಾವೇರಿನ ನೋಡ್ತಾ ಇರ್ತಾರೆ. ಇಲ್ಲಿ ಸನ್ನೆಯಿಂದ ಕೀರ್ತಿ ಅಮ್ಮ ಹೇಳ್ತಾಳೆ, ನೀನೆಲ್ಲರೂ ಹೊರಗಡೆ ಹೋಗಬೇಡ, ಅವಳು ನಿನಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾಳೆ, ಹಾಗಾಗಿ ನೀನು ಎಲ್ಲೂ ಹೊರಗಡೆ ಹೋಗಬೇಡ ಅಂತ ಹೇಳ್ತಾಳೆ. ಹೌದಾ, ಆಯಿತು, ನಾನು ನಿಮ್ಮನೇಲಿದ್ದೀನೋ ಕಂಡಕ್ಕೆ ನೀವು ಹೇಳಿದ್ನೆಲ್ಲ ಕೇಳಬೇಕು, ನಾನು ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಲಕ್ಷ್ಮಿ ಮೇಲ್ಗಡೆ ಹೊರಡ್ತಾಳೆ. ಇದನ್ನು ನೋಡಿ ಕೀರ್ತಿ ಅನ್ಕೋತಾಳೆ, ಅಯ್ಯೋ ನಾನು ಹೇಳಿದ್ದನ್ನು ನೋಡಿ ಲಕ್ಷ್ಮಿ ಎಲ್ಲರೂ ಬೇಜಾರು ಮಾಡ್ಕೊಂಡ್ಲ, ಅವಳಿಗೇನೋ ನೋವಾಯ್ತಾ ಅಂತ ಚಿಂತೆ ಮಾಡ್ತಾಳೆ. ಆದರೆ ಅವಳಿಗೇನು ನೋವಾದರೆ ಇವಳು ನಾಟಕ ಆಡ್ತಿರೋದಂತ ಗೊತ್ತಾಗಿ ಅವಳು ಮೇಲ್ಗಡೆ ಹೋಗ್ತಾಳೆ. ಮೇಲ್ಗಡೆ ಹೋಗೋಕ್ಕೂ ಮುಂಚೆ ಹೇಳೋಗ್ತಾಳೆ, ಆಯ್ತು ಆಂಟಿ, ನೀವು ಹೇಳ್ದಂಗೆ ಕೇಳ್ತೀನಿ, ನಾನು ಮನೆಯಿಂದ ಎಲ್ಲೂ ಹೋಗಲ್ಲ, ನಾನು ಮೇಲೆ ಹೋಗ್ತೀನಿ ಅಂತ ಹೋಗ್ತಾಳೆ. ಇಲ್ಲಿ ಪುರೋಹಿತ ಹತ್ರ ಅಜ್ಜಿ ಹೇಳ್ತಾರೆ, ಏನು ಮಾಡೋಕ್ಕೆ ಹೊರಟಿದ್ದೆ ಕಾವೇರಿ, ನಿನಗೇನೋ ತಲೆಗೆಲೆ ಕೆಟ್ಟಿದೆಯಾ, ಈ ಆಲ್ರೆಡಿ ಮದುವೆ ಆಗಿರೋ ಹುಡುಗಂಗೆ ಇನ್ನೊಂದು ಮದುವೆ ಮಾಡಬೇಕಂತಿದ್ದಲ್ಲ, ಇದು ಸರಿನಾ ನಿನಗೆ, ಇದನ್ನು ನಾನಂತೂ ಒಪ್ಪೋದಿಲ್ಲ, ನೀನಿದು ಮಾಡೋದು ನಂಗೆ ಸರಿನೂ ಇಲ್ಲ, ನೀನೀಗ ಮಾಡೋದು ಸರಿನೂ ಅಲ್ಲ, ಸುಮ್ಮನೆ ಏನೋ ನಿನಗೆ ಇಷ್ಟ ಬಂದಂಗೆ ಮಾಡೋದು ಅಂತೂ ಅರ್ಥ ಅಲ್ಲ. ಅದಕ್ಕೆ ಸುಪ್ರೀತಾ, ಏನದಕ್ಕೆ ನೀವು ಮಾಡ್ತಿರೋದು, ಆಲ್ರೆಡಿ ಒಂದು ಹುಡುಗಿ ಜೀವನ ಹಾಳು ಮಾಡಿದ್ದಾರೆ, ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಬೇಕಂತ ಹೊರಟಿದ್ದೀರಾ ಅಂತ. ಸುಪ್ರೀತಾ, ನೀನೇನು ಹೇಳಿದ್ರು ನಾನು ನಿನ್ನ ಹತ್ರ ಜಗಳ ಆಗಲ್ಲ, ಇದು ಅಷ್ಟಕ್ಕೂ ನನ್ನ ಮಾತು ಕೇಳಬೇಕಾಗಿರೋದು ಪುಟ್ಟ ಹೇಳಿದ್ರೆ ನಾನು ಅದಕ್ಕೂ ಸುಮ್ಮನಾಗ್ತೀನಿ, ಅವ್ನು ಬೇಡ ಅಂತ ಇಲ್ಲೇ ಹೇಳಿ ನಾನು ಇದ್ರ ಬಗ್ಗೆ ನಾನು ಮುಂದಕ್ಕೆ ಯೋಚನೆ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ ಅದನ್ನು ಗಾಬರಿಯಿಂದ ನೋಡ್ತಿರ್ತಾನೆ. ಅಜ್ಜಿಗೂ ಗಾಬರಿ ಆಗುತ್ತೆ. ನಾನು ಇನ್ನು 2 ವಾರದಲ್ಲಿ ಅವ್ನು ಮದುವೆ ಮಾಡಲೇಬೇಕು, ಅದಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಇಲ್ಲಿ ವಿಧಿ ನೋಡಿದ್ರೆ, ಬೇಬಿ ನೀನು ಯಾಕೆ ಇದನ್ನೆಲ್ಲ ನನಗೆ ಮುಂಚೆನೇ ಹೇಳಲಿಲ್ಲ, ನಿಮ್ಮ ಮನೇಲಿ ಇಷ್ಟೊಂದು ಸ್ಟ್ರಿಕ್ಟ್ ಇದೆ ಅಂತ ಗೊತ್ತಿದ್ರೆ ನಾವು ಇದನ್ನು ಪುಷ್ ಮಾಡ್ಬೋದಿತ್ತು, ಬಟ್ ನೀನೇನು ಹೇಳ್ದಲ್ಲ, ಅದನ್ನು ನಾನು ಹೆಂಗೆ ಮಾಡೋಕ್ಕಾಗತ್ತೆ, ಸೊ ನಾನೆಲ್ಲ ಹೇಳಿದ್ದೀನಲ್ಲ ಬೇಬಿ ನಿನಗೆ, ನೀನೇ ನನ್ನ ಮಾತನ್ನ ಕೇಳಲಿಲ್ಲ, ಮದುವೆ ಮುಂಚೆನೇ ನಾನು ಹೇಳಿದೆ, ಬಟ್ ನೀನು ನನ್ನ ಮಾತು ಕೇಳೋ ಅಂಥ ಪರಿಸ್ಥಿತಿ ನೀನು ಇರಲಿಲ್ಲ, ಹಾಗಾಗಿ ನಾನು ಏನನ್ನೂ ಹೇಳೋಕ್ಕಾಗಲಿಲ್ಲ, ಆಯಿತು ಬಿಡು ಬೇಬಿ, ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾಳೆ. ಇಲ್ಲಿ ಪುರೋಹಿತರು ಎಲ್ಲ ಗ್ರಹ ಕೂಟಗಳನ್ನೆಲ್ಲ ಲೆಕ್ಕ ಹಾಕಿ ಇನ್ನೊಂದು 2 ವಾರ ಆದಮೇಲೆ ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ ಆದಮೇಲೆ ನೀವು ಬೇಕಾದ್ರೆ ಎಂಗೇಜ್ಮೆಂಟ್ನ ಇಟ್ಕೋಬೋದು ಅಂತ ಹೇಳ್ತಾಳೆ. ಅದಾದಮೇಲೆ ಬೇಕಾದ್ರೆ ನಿಮಗೆ ಮದುವೆ ಡೇಟ್ ಫಿಕ್ಸ್ ಮಾಡಬೇಕಂತಿದ್ದು ಫಿಕ್ಸ್ ಮಾಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಕಾವೇರಿ, ಆಯಿತು ಶಾಸ್ತ್ರಿಗಳೇ, ನಾನು
ಎಲ್ಲನೂ ನೋಡಿ ಮದುವೆ ಡೇಟ್ನ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ವೈಷ್ಣವ್ ಏನನ್ನೂ ಹೇಳಲ್ಲ, ಯಾಕೆಂದರೆ ಅಮ್ಮ ಏನು ಹೇಳ್ತಾಳೋ ಅದೇ ಅವನಿಗೆ ವೇದವಾಕ್ಯ ಆಗಿರುತ್ತೆ. ಸುಪ್ರೀತಾ ಅದನ್ನೇ ಕೇಳ್ತಾಳೆ, ನೀನು ಯಾಕೆ ನೀವು ಅಮ್ಮ ಹೇಳೋದನ್ನು ಕೇಳ್ತಾ ಇದೆಯಾ, ನಿನಗೊಂಚೂರು ತಲೆ ಬುದ್ಧಿ ಬೇಡ, ನಿಂಗೆ ಆಲ್ರೆಡಿ ಮದುವೆ ಆಗಿದ್ದಾಳೆ, ಲಕ್ಷ್ಮಿ ನೀನು ಮೋಸ ಮಾಡಬೇಕಂತ ಅಂದ್ಕೊಂಡಿದ್ದು, ಇದು ಸರಿಯಲ್ಲ ಮಾಡೋದು ಅಂತ ಹೇಳ್ತಾಳೆ. ಈ ಮನೇಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಂಗೆ ಗೊತ್ತು ಅಂತ ಕಾವೇರಿ ಹೇಳ್ತಾಳೆ. ಆಗ ಪುರೋಹಿತರು ಹೇಳ್ತಾರೆ, ಅಲ್ಲಮ್ಮ ವಿರೋಧದ ಮದುವೆ ಬೇಕಾ ಅಂತ. ವಿರೋಧ ಇಲ್ದಿರೋ ಮದುವೆ ಯಾವುದಿದೆ ಶಾಸ್ತ್ರಿಗಳೇ, ವಿರೋಧ ಇರೋದನ್ನೇ ಅಲ್ಲ, ಈ ಮನೇಲಿ ಎಲ್ರಿಗೂ ವಿರೋಧ ಅಷ್ಟೇ. ಅದು ಬಿಟ್ಟರೆ ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಸುಪ್ರೀತಾ, ವೈಷ್ಣವ್ ನೋಡು, ನೀನು ಮಾಡ್ತಿರೋ ತಪ್ಪು, ಯೋಚನೆ ಮಾಡು, ನೀವಮ್ಮ ಹೇಳಿದ್ದಕ್ಕೆಲ್ಲ ತಾಳ ಹಾಕೊಂಡು ಕೂತ್ಕೋಬೇಡ. ನೀನು ಯಾಕೆ ಯಾರಿಗೂ ಇಲ್ಲಿ ಮನೇಲಿ ಯಾಕೆ ಏನು ಅಂತ ಕೇಳೋಂಥ ಧೈರ್ಯ ಯಾರಿಗೂ ಇಲ್ಲ, ಆದರೆ ನನಗೂ ಇಲ್ಲ ಅಂತ ಅಂದ್ಕೋಬೇಡಿ, ನಾನು ಕೇಳ್ತೀನಿ. ನೀನು ಸುಮ್ಮನೆ ಹಿಂಗೆ ಒಪ್ಕೊಳ್ಳೋದ್ರಿಂದ ಯಾವುದೂ ಸರಿ ಹೋಗಲ್ಲ ವೈಷ್ಣವ್, ನೀನು ಮನಸ್ಸು ಮಾಡಬೇಕು ಅಂತ. ಅದಕ್ಕೆ ವೈಷ್ಣವ್, ನಮ್ಮಮ್ಮ ಏನು ಹೇಳ್ತಾರೋ ನನ್ನ ಒಳ್ಳೇದಕ್ಕೆ ಅದು, ನಾನು ಅದನ್ನು ಮಾಡ್ತೀನಿ ಅಂತ ವೈಷ್ಣವ್ ಹೇಳ್ತಾನೆ. ಸುಪ್ರೀತಾ, ಹೌದಾ, ನಿಮ್ಗೆ ಇಷ್ಟೊಂದೆಲ್ಲ ಆಗಿದೆ ಅಂತ ಅಂದಮೇಲೆ ನೀವು ಮಾಡಿದ್ದೇ ಆಟ ಆದರೆ ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಅಜ್ಜಿ ಏನನ್ನೂ ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ ಯೋಚನೆ ಮಾಡ್ತಾ. ಅದಕ್ಕೆ ಕಾವೇರಿ, ಯಾಕೆ ಸುಪ್ರೀತಾ ಹಿಂಗೆ ಆಡ್ತಾ ಇದೆಯಾ, ನಾನು ಏನಾದ್ರು ತಪ್ಪು ಮಾಡ್ತಾಯಿದ್ದೀನಿ, ನಾನು ಪುಟ್ಟನ ಜೀವನ ಸರಿ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ. ಅದಕ್ಕೆ ಶಾಸ್ತ್ರಿಗಳು, ಆಯ್ತಮ್ಮ ನಾವೇನೋ ಹೊರಡ್ತೀವಿ ಅಂತ ಹೇಳ್ತಾರೆ. ಸುಪ್ರೀತಾ ಅದಕ್ಕೆ, ಅಲ್ಲ ಅದಕ್ಕೆ ನೀವು ಏನು ಅಂದ್ಕೊಂಡಿದ್ದಾರೆ, ನೀವು ಮಾಡಿದ್ದೇ ಆಟ ಅನ್ನೋದಾದರೆ ಮನೆಯವರೆಲ್ಲ ಯಾಕೆ ಬೇಕು, ನಿಮ್ಮ ಇಷ್ಟ ಪ್ರಕಾರ ಮಾಡೋದಾದರೆ ನಮ್ಮನ್ನೆಲ್ಲ ಯಾಕೆ ಕರೆದು ಇಲ್ಲಿ ಕೂರಿಸಿ ಕೇಳ್ತಾಯಿದ್ದೀರಾ, ನಿಮ್ಮ ಇಷ್ಟ ಪ್ರಕಾರನೇ ಎಲ್ಲನೂ ಮಾಡ್ಕೋಬೋದಾಗಿತ್ತಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಕಾವೇರಿ, ನನ್ನ ಇಷ್ಟ ಪ್ರಕಾರನೇ ಮಾಡ್ಕೋಬೋದಾಗಿತ್ತು, ಆದರೆ ನಾನಿಲ್ಲಿ ಏನು ಮಾಡಬೇಕಂತಿದ್ದೀನಿ ಅದನ್ನ ಎಲ್ರಿಗೂ ಹೇಳೇ ಮಾಡಬೇಕಂತ ನಿಮ್ಮನ್ನೆಲ್ಲ ಕರೆಸಿ ಹೇಳ್ತಾಯಿದ್ದೀನಿ, ಅದು ಬಿಟ್ಟರೆ ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ಆಯ್ತಮ್ಮ ನಾನೇನು ಹೊರಡ್ತೀನಿ ಅಂತ ಹೇಳಿದ್ಮೇಲೆ ನೀವು 2 ವಾರ ಆದಮೇಲೆ ಒಂದಿನ ಗಂಡನ್ನ ಫಿಕ್ಸ್ ಮಾಡಿ ಅಂತ ಹೇಳ್ತಾನೆ. ಇಲ್ಲಿ ವಿಧಿ, ಸರಿ ಬಿಬಿ, ನಾವೇನೋ ಆಪ್ಷನ್ ಇಲ್ಲ, ನಾವು ವಾಪಸ್ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅಲ್ಲ ನಿಮ್ಮ ಅಮ್ಮಂಗೆ ನಮ್ಮ ಮದುವೆ ಇಷ್ಟ ಇಲ್ಲ ಅಲ್ಲ ಬಿಬಿ, ಆಗ ಏನು ಮಾಡೋದು ಅಂತ ಕೇಳಿದ್ದಕ್ಕೆ ವಿಧಿ ಹೇಳ್ತಾಳೆ, ಏನು ಇಷ್ಟ ಇಲ್ಲ, ಆದರೆ ಬಟ್ ಹೋದರೆ ಅವ್ರನ್ನ ನನ್ನ ಕರ್ಕೋತಾರೆ, ಆಮೇಲೆ ಅವ್ರೇನೋ ಕರ್ಕೊಳ್ಳಿಲ್ಲ ಅಂತ ಅಂದಮೇಲೆ ಆಮೇಲೆ ನಿನ್ನ ಮಾತೆ ಕೇಳ್ತೀನಿ ಬೇಬಿ, ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಪ್ರಾಮಿಸಾ, ನಿಜವಾಗ್ಲೂ ನನ್ನ ಜೊತೆ ಬರ್ತೆ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಪ್ರಾಮಿಸ್, ನಾನು ನಿನಗೆ ಪ್ರಾಮಿಸ್ ಕೊಡ್ತೀನಿ, ಅವ್ರ ಅಕಸ್ಮಾತ್ ನಮ್ಮ ಅಮ್ಮ ಏನಾದ್ರು ನನ್ನ ಆಚೆ ಕಳಿಸಿದ್ರೆ ಆಮೇಲೆ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಸುಪ್ರೀತಾ ಜೋರಾಗಿ ನಗೋಕ್ಕೆ ಶುರು ಮಾಡಿದಾಗ ಮನೆಯವರೆಲ್ಲ ಕೇಳ್ತಾರೆ, ಯಾಕೆ ಸುಪ್ರೀತಾ ಹಿಂಗೆ ನಗ್ತಾಯಿದ್ದೆ, ನಿಂಗೇನು ತಲೆಗೆಲೆ ಕೆಟ್ಟಿದ್ಯಾ ಅಂತ. ಅದಕ್ಕೆ ಕಾವೇರಿನ ಕೇಳ್ತೀವಿ, ಸುಪ್ರೀತಾ ಮದುವೆ ಡೇಟನ್ನು ಫಿಕ್ಸ್ ಮಾಡಿದ್ದೀರ, ಅದು ಮದುವೆ ಹುಡುಗಿ ಯಾರು ಅನ್ನೋದೇ ನೀವು ಹೇಳಿಲ್ಲಲ್ಲ ಅಂತ. ಅದು ನಂಗೆ ಗೊತ್ತು, ನಾನು ಅವಳನ್ನ ಆದಷ್ಟು ಬೇಗ ಹುಡುಕ್ತೀನಿ ಅಂತ. ಇದನ್ನೇನು ಜಾತ್ರೆ ಅಂದ್ಕೊಂಡಿದ್ದಾರ, ಆ ಜಾತ್ರೆ ಶುರು ಆದಮೇಲೆ ಅಂಗಡಿ ಹಾಕಿ ಕಡಲೆಪುರಿ ಮಾರೋದಕ್ಕೆ, ಇದು ಮದುವೆ ಜೀವನದ ಪ್ರಶ್ನೆ ಅಂತ. ಅದಕ್ಕೆ ತಾಂಡವ್ ಏನು ಉತ್ತರ ಕೊಡೋಲ್ಲ, ವೈಷ್ಣವ್ ಏನೂ ಉತ್ತರ ಕೊಡೋಲ್ಲ. ಇಲ್ಲಿ ಲಕ್ಷ್ಮಿಗೆ ಏನು ಮಾಡಬೇಕಂತನೂ ಗೊತ್ತಿರಲ್ಲ. ಆದರೆ ಕಾವೇರಿ ಏರಿ ಎಲ್ರಿಗೂ ನಾನೊಂದು ಹೇಳಬೇಕಂತ ಹೋಗಿ ಅವಳೆಲ್ಲೋ ಏನೋ ತರಕ್ಕೆ ಅಂತ ರೂಮ್ಗೆ ಹೋಗ್ತಾಳೆ. ಆವಾಗ ಸುಪ್ರೀತಾ ಕೇಳ್ತಾಳೆ, ಅಣ್ಣ ನೀನು ಮಾಡ್ತಿರೋದು ಸರಿ ಇದೆಯಾ, ಅದಕ್ಕೆ ಏನು ಮಾಡಿದ್ರು ನೀನು ಸುಮ್ಮನೆ ಇರ್ತೀಯಲ್ಲ, ಅವಳನ್ನ ಕೇಳೋಕ್ಕಾಗಲ್ವ ಅಂದಿದ್ದಕ್ಕೆ, ನಾನೇನಮ್ಮ ಮಾಡೋಕ್ಕಾಗುತ್ತೆ, ಮಂಡ ಹಿಡಿದಿರೋನ್ನ ನಾನೇನೋ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಸ್ವಂತ ತಾಯಿ ಸ್ವಂತ ಗಂಡನೇ ಏನೂ ಮಾಡೋಕ್ಕಾಗಲ್ಲ ಅಂದಮೇಲೆ ಅವಳನ್ನ ಕೇಳೋರು ಇನ್ಯಾರಿದ್ದಾರೆ, ನೀವು ಮಾಡ್ತಿರೋದು ಒಂದು ಚೂರಾದ್ರು ಸರಿ ಇದೆಯಾ ಅಂತ ನಿಮಗೆ ಅನ್ನಿಸ್ತಾ ಇದೆ, ನೀವು ಯಾರಾದ್ರು ಹೇಳಿದ್ರೆ ಅವ್ರು ಮತ್ತೆ ಕೇಳ್ತಾರೆ ತಾನೆ, ಆದರೂ ನೀವು ಕೇಳ್ತಿಲ್ಲ ಅನ್ನೋದು ಸರಿಯಲ್ಲ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಅವಳು ಚಿಕ್ಕ ವಯಸ್ಸಿಂದ ಹಿಂಗೆ ಇರೋದ್ರಿಂದ ನಿಮಗೆ ಗೊತ್ತಲ್ಲ ಸುಪ್ರೀತಾ, ನಾನೇನೂ ಕೇಳೋಕ್ಕಾಗಲ್ಲ, ನಾನು ಗಂಡನಾಗಿ ಎಷ್ಟು ಕೇಳ್ಬೋದು ಅಷ್ಟೇ ನಾನು ಕೇಳೋಕ್ಕಾಗೋದು, ಅದ್ರ ಮೇಲೂ ನಾನು ಕೇಳೋಕ್ಕಾಗಲ್ಲ ಸುಪ್ರೀತಾ ಅಂತ ಹೇಳ್ತಾಳೆ. ಹಿಂಗೆ ನೀವು ಕೂತ್ಕೊಂಡ್ರೆ ಒಬ್ಬರು ಜೀವನ ಹಾಳು ಮಾಡೋಕ್ಕೆ ಹೊರಟಿದ್ದೀರ, ನೀವು ಮಾಡೋ ಮದುವೆ ನಮ್ಮನೆ ಹಾಳಾಗುತ್ತೆ ಅನ್ನೋದು ನಿಮ್ಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ ಅಂತ. ಅದಕ್ಕೆ ಅಜ್ಜಿ, ಎಲ್ಲ ಆ ದೇವ್ರು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾನೋ ನಂಗೆ ಗೊತ್ತಿಲ್ಲ, ಈ ದೇವ್ರನ್ನ ಏನು ನಂಬೋದು ಬಂದೇ ಬಿಡೋದು ಅಂತ ಹೇಳ್ತಾಳೆ. ಅದಕ್ಕೆ ಸುಪ್ರೀತಾ, ದೇವ್ರನ್ನ ನಂಬಿ ಏನಾಗಬೇಕಾಗಿದೆ ಅತ್ತೆ, ನೀವು ಮಾಡಬೇಕಾಗಿರೋದು ನಿಮ್ಮ ಮಗಳ ಹತ್ರ ಮಾತಾಡಿ ಅಂತ. ಈ ಕಾವೇರಿ ಮೇಡಮ್ ಎಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಯೋಚನೆ ಮಾಡ್ತಾಳೆ. ಕಾವೇರಿ ಫೋಟೋ ತೊಗೊಂಬಂದು ಕೆಳಗೆ ಹೊಡೆದು, ನೀನೇನು ಹೊಡಿತಾಳೆ, ಆದರೆ ಏನು ಅಂದ್ಕೊಂಡಿದ್ದೆ ಅಂತ ಹೇಳಲ್ಲ ಅವಳು. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು.